ನಮಸ್ಕಾರ. HBS ಸುದ್ದಿ ಮಾಹಿತಿಗೆ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿಯವರು 2 ರಾಷ್ಟ್ರಗಳ ಭೇಟಿಯ ಮೊದಲ ಹಂತದಲ್ಲಿ ಪೋಲೆಂಡ್ಗೆ ಆಗಮಿಸಿದ ನಂತರ ಭಾರತವು ಎಲ್ಲಾ ದೇಶಗಳೊಂದಿಗೆ ಹತ್ತಿರದ ಸಂಬಂಧವನ್ನು ಕಾಪಾಡುವ ನೀತಿಯನ್ನು ಅನುಸರಿಸುತ್ತದೆ ಎಂದು ಘೋಷಿಸಿದರು ಮತ್ತು ಭಾರತೀಯ ಸಮುದಾಯದಿಂದ ಸೌಹಾರ್ದಯುತ ಸ್ವಾಗತವನ್ನು ಪಡೆದರು. ವಾರ್ಸಾವ್ನಲ್ಲಿ ಭಾರತೀಯ ಸಮುದಾಯಕ್ಕೆ ಕೊಟ್ಟ ತಮ್ಮ ಉದ್ದೇಶದಲ್ಲಿ ಮೋದಿಯವರು ಕಳೆದ 45 ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯ ಈ ಮೊದಲ ಭೇಟಿಯೆಂದು ಹೊತ್ತಿದ್ದಾರೆ ಮತ್ತು ಭಾರತ ಪೋಲೆಂಡ್ ಸಂಬಂಧಗಳನ್ನು ಬಲಪಡಿಸಲು ಅಧ್ಯಕ್ಷ ಅಂದ್ರೇಜ್ ದುಡಾ ಮತ್ತು ಪ್ರಧಾನಮಂತ್ರಿ ಡೊನಾಲ್ಡ್ ಟಸ್ಕ್ ಅವರನ್ನು ಭೇಟಿಯಾಗಿ ಮಾತನಾಡಲು ಹರ್ಷದಿಂದ ನಿರೀಕ್ಷಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಮೋದಿಯವರು 2022ರಲ್ಲಿ ರಷ್ಯಾ-ಉಕ್ರೇನ್ ಯುದ್ಧ ಸಿಡಿದಾಗ ಭಾರತೀಯ ವಿದ್ಯಾರ್ಥಿಗಳಿಗೆ ಒದಗಿಸಿದ ಬೆಂಬಲಕ್ಕೆ ಭಾರತೀಯ ಸಮುದಾಯಕ್ಕೆ ಕೃತಜ್ಞತೆ ಸಲ್ಲಿಸಿದರು. ನಿಮ್ಮನ್ನು ಇಲ್ಲಿ ಮೋದಿಯವರ ಸಮುದಾಯಕ್ಕೆ ಉದ್ದೇಶಿತ ಉಲ್ಲೇಖಗಳನ್ನು ನೀಡಲಾಗಿದೆ. ಭಾರತವು ಲಾರ್ಡ್ ಬುದ್ಧನ ಪರಂಪರೆಯ ಭೂಮಿಯಾಗಿದೆ. ಹೀಗಾಗಿ ಈ ಪ್ರದೇಶದಲ್ಲಿ ಶಾಶ್ವತ ಶಾಂತಿಯ ಪ್ರಾತಿನಿಧಿಯಾಗಿದೆ. ಭಾರತದ ಪರಿಕಲ್ಪನೆಯು ಸ್ಪಷ್ಟವಾಗಿದೆ, ಇದು ಯುದ್ಧದ ಕಾಲವೇ ಅಲ್ಲ. ಭಾರತವು ಸಂಕಷ್ಟವನ್ನು ಪರಿಹರಿಸಲು ಸಂಭಾಷಣೆ ಮತ್ತು ತಂತ್ರಶಾಸ್ತ್ರದಲ್ಲಿ ನಂಬುತ್ತದೆ. ಇಂದು ಭಾರತ ಎಲ್ಲರೊಂದಿಗೆ ಸಂಪರ್ಕ ಬೆಳೆಸಲು ಇಚ್ಛಿಸುತ್ತದೆ. ಇಂದು ಭಾರತ ಎಲ್ಲರ ಅಭಿವೃದ್ಧಿಯ ಬಗ್ಗೆ ಮಾತನಾಡುತ್ತದೆ. ಇಂದು ಭಾರತ ಎಲ್ಲರೊಂದಿಗೆ ಇರುತ್ತದೆ ಮತ್ತು ಎಲ್ಲರ ಹಿತವನ್ನು ಪರಿಗಣಿಸುತ್ತದೆ. ಕೋವಿಡ್ ಉಂಟಾದಾಗ ಭಾರತವು ಮನುಷ್ಯತ್ವ ಮೊದಲಿಗೆ ಎಂದು ಹೇಳಿತು. ನಾವು ಜಗತ್ತಿನ 150ಕ್ಕೂ ಹೆಚ್ಚು ದೇಶಗಳಿಗೆ ಔಷಧಿಗಳು ಮತ್ತು ಲಸಿಕೆಗಳನ್ನು ಕಳುಹಿಸಿದ್ದೇವೆ. ಯಾವಾಗಲಾದರೂ ಭೂಕಂಪ ಅಥವಾ ಯಾವುದೇ ತೀವ್ರ ವಿಪತ್ತು ಸಂಭವಿಸಿದಾಗ ಭಾರತಕ್ಕೆ ಏಕೈಕ ಮಂತ್ರ ಮನುಷ್ಯತ್ವ ಮೊದಲಿಗೆ. ಪೋಲೆಂಡ್ನ ಜನರು ಜಮ್ಸೇಬ್ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಬಹಳಷ್ಟು ಪ್ರೀತಿಯ ಮತ್ತು ಗೌರವವನ್ನು ನೀಡಿದ್ದಾರೆ ಮತ್ತು ಗುಡ್ ಮಹಾರಾಜ ಚೌಕ್ ಅದಕ್ಕೆ ಸಾಕ್ಷಿಯಾಗಿದೆ. ಇಂದು ನಾನು ಡೊಬ್ರಿ ಮಹಾರಾಜ ಸ್ಮಾರಕ ಮತ್ತು ಕೊಲ್ಹಾಪುರ ಸ್ಮಾರಕವನ್ನು ಭೇಟಿಯಾಗಿ ಬಂದಿದ್ದೇನೆ. ಈ ಸಂದರ್ಭದಲ್ಲಿ ಭಾರತವು ಜಮ್ಸೇಬ್ ಸ್ಮಾರಕ ಯುವ ಕ್ರಿಯಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ನಿರ್ಧರಿಸಿದೆ ಎಂದು ಘೋಷಿಸಲು ನಾನು ಇಚ್ಛಿಸುತ್ತೇನೆ ಎಂದು ಹೇಳಿದರು. Panie premierze, dowódca kompanii kapitan Żołkiewicz, prezydent kompanii reprezentacyjną Wojska Polskiego do powitania. अरे यार सर Kompania Hansnot, Rady Walcz, Żurki w prawo, wprost. Kompania na wprost.
Please don't come in front.